ಯಾವುದೇ ಕಾರಣಕ್ಕೂ ನಾವು ಭೂಮಿ ಕೊಡೋಕ್ಕಾಗಿಲ್ಲ. ಇವತ್ತು 1 ಎಕರೆ ತಗೊಂಡು ಪಕ್ಕದಲ್ಲಿ ತೆಗಿಯೋಕ್ಕಾಗಲ್ಲ ಸರ್. 5 ಎಕರೆನೂ ಹೋಗ್ಬಿಡ್ತದೆ ಸರ್, ಒಂದು ಅರ್ಧ ಎಕರೆನೂ ಉಳಿಯಲ್ಲ. ಒಳ್ಳೆ ರೈಟ್ ಕೊಡ್ತಾ ಇದ್ರೆ ನಮಗೆ ಆ ಜಮೀನು ಕೊಡ್ತೇವೆ, ಸರ್ಕಾರ ಕೊಡ್ತಾ ಇದ್ದೀವಿ. ಜೋರಾಗ್ತಾ ಇದೆ ಬಿಡದಿ ಟೌನ್ಶಿಪ್ ವಿವಾದ. ಇವತ್ತು ಹಳ್ಳಿಗಳಿಗೆ ಬಿಜೆಪಿ ನಿಯೋಗ ಖುದ್ದಾಗಿ ಭೇಟಿ ಕೊಡೋಕೆ ರೆಡಿ ಆಗಿದೆ. ಒಂದು ಕಡೆ ಪೋಸ್ಟರ್ ಮೂಲಕವಾಗಿ ದೋಸ್ತಿಗೆ ತಿರುಗೇಟನ್ನು ಕಾಂಗ್ರೆಸ್ ಕೊಡ್ತಾ ಇದೆ. ಬಿಜೆಪಿ ನಾಯಕರು ತೆರಳುವಂತಹ ಮಾರ್ಗದಲ್ಲಿ ಅಂದ್ರೆ ಯಾವೆಲ್ಲ ಹಳ್ಳಿಗಳಿಗೆ ಇವತ್ತು ಬಿಜೆಪಿ ನಿಯೋಗ ಹೋಗ್ತಾ ಇದೆ, ಆ ರೋಡ್ಗಳಲ್ಲೆಲ್ಲ ಪೋಸ್ಟರ್ ಅನ್ನ ಅಂಟಿಸಲಾಗಿದೆ ಕಾಂಗ್ರೆಸ್ ಕಡೆಯಿಂದ. ಆರ್ ಅಶೋಕ್, BY ವಿಜೇಂದ್ರ, ಛಲವಾದಿ ನಾರಾಯಣ ಸ್ವಾಮಿ ಬಗ್ಗೆ ಪೋಸ್ಟರ್ ಹಾಕಲಾಗಿದೆ. ಕಾಂಗ್ರೆಸ್ನಿಂದ HD ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಮತ್ತು ಅನಿತಾ ಕುಮಾರಸ್ವಾಮಿ ವಿರುದ್ಧವೂ ಕೂಡ ಆ ಪೋಸ್ಟರ್ ಹಾಕಿ ವ್ಯಂಗ್ಯ ಮಾಡಲಾಗಿದೆ. ಇದು ಪೋಸ್ಟರ್ ಹಾಕಿರುವಂತದ್ದು. ಒಂದು ಕಡೆ ರೈತರ ಹೋರಾಟ ಪರ ವಿರೋಧದ ಎರಡೂ ಚರ್ಚೆಗಳಾಗ್ತಾ ಇದೆ ಈ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಅರ್ಧ ಭಾಗದ ಜನ ನಾವು ಭೂಮಿ ಕೊಡ್ತೀವಿ ಅಂತ ತಯಾರಾಗಿದ್ರೆ, ಮತ್ತೊಂದು ಅರ್ಧ ಭಾಗ ಜನ ಯಾವುದೇ ಕಾರಣಕ್ಕೂ ನಾವು ಭೂಮಿ ಕೊಡಲ್ಲ ಅಂತ ಈ ಜಟಾಪಟಿ ನಡೀತಾ ಇದೆ. ಬಿಡದಿ ಟೌನ್ಶಿಪ್ನಲ್ಲಿ ಪೋಸ್ಟರ್ ವಾರ್ ಈಗ ಮುನ್ನೆಲೆಗೆ ಬಂದಿರೋದು. HDK ಕುಟುಂಬದ ವಿರುದ್ಧ ಪೋಸ್ಟರ್ಗೆ ಕಿಡಿಕಾರಿದ್ದಾರೆ. CM DK ವಿರುದ್ಧ HD ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ, HDK, ಅನಿತಾ ಕುಮಾರಸ್ವಾಮಿ ಅವರನ್ನ ಅವರ ಫೋಟೋಗಳನ್ನು ಹಾಕಿ ಇಲ್ಲಿ ವ್ಯಂಗ್ಯ ಮಾಡಿತ್ತು ಕಾಂಗ್ರೆಸ್. ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ HDK. CM ಆದ್ಮೇಲೆ ಎಲ್ಲ ಬಿಡ್ತಾರೆ ಅಂದ್ಕೊಂಡೆ, ಪೋಸ್ಟರ್ ಬ್ಲೂ ಫಿಲಂ ಮಾಡಿಸೋದು ಬಿಡ್ತಾರೆ ಅಂದ್ಕೊಂಡಿದ್ದೆ, ಆ ಖಯಾಲೆ ಇನ್ನು ಹೋಗಿಲ್ಲ ಅಂತ HD ಕುಮಾರಸ್ವಾಮಿ ಖಾರವಾಗಿ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ವಿರುದ್ಧ. ಎಸ್ಪೆಷಲಿ CM DK ಶಿವಕುಮಾರ್ ಅವರ ವಿರುದ್ಧ, ನನ್ನ ಕುಟುಂಬದ ವಿರುದ್ಧ ಪೋಸ್ಟರ್ ಹಾಕಿದ್ದಾರೆ. 46 ಎಕರೆ ಜಮೀನು ಕಷ್ಟಪಟ್ಟು ದುಡಿದು ನಾನು ಸಂಪಾದನೆ ಮಾಡಿದ್ದು. CM DK ವಿರುದ್ಧ ಕುಮಾರಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲಾದರೂ ಇದೆಂಥವು ಬ್ಲೂ ಫಿಲಮ್ ಮಾಡಿಸೋದು, ಪೋಸ್ಟ್ ನಡೆಸೋದು ಇದೆಲ್ಲ ಬಿಡ್ತಾರೆ ಅದನ್ನು ಅಂತ ಅಂದ್ಕೊಂಡಿದ್ದೆ. ಆ ಕೈಯಲ್ಲಿ ಇನ್ನೂ ಹೋಗಿಲ್ಲ. ಅದೆಲ್ಲ ಪೋಸ್ಟ್ ಅಂಟಿಸ್ಬಿಟ್ಟು ಪ್ರಚಾರ ಮಾಡೋ ಅಂಥದ್ದ. ನಂದು ಬಿಟ್ಟುಬಿಡಿ, ಈವನ್ ನನ್ನ ಹೆಂಡ್ತಿದ್ದು ಫೋಟೋ ಹಾಕೋರು, ನಂದು 100 ಎಕರೆ ಅಂತ ಅದೇನೋ ನಿಖಿಲ್ದು ನಂದು ಹಾಕೋರಲ್ವೇ. 46 ಎಕರೆ 40 ವರ್ಷದ ಹಿಂದೆ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಜಮೀನು. ಅದು ಬಿಟ್ಟು ನನ್ನ ಹೆಸರಲ್ಲಿ ಇನ್ಯಾವ ಜಮೀನಿದೆ? 100 ಎಕರೆ ಅಂತೇನು ಹಾಕೊಂಡವ್ರಲ್ಲ ಪೋಸ್ಟ್ರಲ್ಲಿ. ಇನ್ನು ನಿತಾ ಮೇಡಮ್ ಅವ್ರದ್ದು 36-37 ಎಕರೆ ತಗೊಂಡವ್ರೆ. ಖರೀದಿ ಮಾಡಿರೋದು, ಖರೀದಿ ಮಾಡಿರೋ ಜಮೀನ ಯಾವನೋ ಪೋಸ್ಟ್ ಹಾಕೊಂಡು ಅವ್ರ ಹೆಸರಿನಲ್ಲಿ ಹಾಕ್ಬಿಟ್ಟು ನನಗೆ ಜಮೀನು ಕೊಡಿಂದರೆ, ಬೆನಗಾನಹಳ್ಳಿಲಿ ಸತ್ತೋದವ್ರು ಹೆಬ್ಬೆಟ್ಟು ತೋರಿಸಿ ಜಮೀನು ತಗೊಂಡಂಥ ವ್ಯಕ್ತಿ ಈ ಪೋಸ್ಟನ್ನ ಈಗ ಅವ್ರ ಬೆಂಬಲಿಗೆ ಹೇಳಿ ಹಾಕ್ಸ್ಕೊಂಡು ಇದರಲ್ಲಿ ಪ್ರಚಾರ ಮಾಡ್ತೀನಿ ಅಂದರೆ ಜನ ನಂಬ್ತಾರ? ಮುಖ್ಯಮಂತ್ರಿ ಆದಾಗಲಾದರೂ ಒಂದು ಸ್ಟ್ಯಾಂಡರ್ಡ್ ಬೇಡವಾ? ಅದು ಅಷ್ಟೇ ವಿಕೃತ ಮನಸ್ಸು. ಅದು ಹೇಳದ್ನಲ್ಲ, ಇದು ಮೊದಲಿಂದಲೂ ಬಂದಿರೋದು ಇದರಲ್ಲೇ. ಈ ಕೈಯಲ್ಲಿ ಬಂದಂಥ ವ್ಯಕ್ತಿ ಈಗಲೂ ಇದನ್ನೇ ಮುಖ್ಯಮಂತ್ರಿ ಆದಮೇಲಾದರೂ ಆ ಮುಖ್ಯಮಂತ್ರಿಯ ಕುರ್ಚಿಗಾದರೂ ಗೌರವ ಬೇಡವಾ? ಈ ರೀತಿ ಪೋಸ್ಟರ್ ಅಂಟಿಸಿದ್ದಕ್ಕೆ BY ವಿಜೇಂದ್ರ ಕೂಡ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ವಿರುದ್ಧ. ಈ ಪೋಸ್ಟರ್ ಆಂದೋಲನಕ್ಕೆ ಹೆದರಲ್ಲ ಅಂತ BY ವಿಜೇಂದ್ರ ಹೇಳಿದ್ದಾರೆ. ನಾವು ಹೆದರಲು ಕಾಂಗ್ರೆಸ್ ಶಾಸಕರಲ್ಲ ಅಂತ BY ವಿಜೇಂದ್ರ ಕಿಡಿಕಾರಿದ್ದಾರೆ ಪೋಸ್ಟರ್ ಅಂಟಿಸಿರೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಎಲ್ಲ ಒಂದು ಕಡೆ ನಮ್ಮನ್ನ ಕಾಂಗ್ರೆಸ್ ಪಕ್ಷದ ಶಾಸಕರು ಅಂತೇಳಿ ಮುಖ್ಯಮಂತ್ರಿಗಳು ಭಾವಿಸಿದಂತೆ ಕಾಣ್ತಾ ಇದೆ. ನನ್ನ ವಿರುದ್ಧ, ಭಾರತೀಯ ಜನತಾ ಪಾರ್ಟಿ ನಾಯಕರುಗಳ ವಿರುದ್ಧ, ವಿಪಕ್ಷ ನಾಯಕರ ವಿರುದ್ಧ ಪೋಸ್ಟರ್ ಆಂದೋಲನ ಶುರು ಮಾಡಿದ್ದಾರೆ. ಬೆದರಿಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ನಿಮ್ಮ ಗೊಡ್ಡು ಬೆದರಿಕೆಗೆ ಹೆದರಿಕೊಳ್ತಕ್ಕಂಥದಕ್ಕೆ ನಾವೇನು ಕಾಂಗ್ರೆಸ್ಸಿನ ಶಾಸಕರು ಕೂಡ ಅಲ್ಲ. ಈ ನಾಡಿನ ರೈತರ ಪರವಾಗಿ ನಿಲ್ಲಬೇಕಾಗಿರ್ತಕ್ಕಂಥ ಕರ್ತವ್ಯ ನಮ್ಮದಿದೆ. ರೈತರ ಧ್ವನಿಯಾಗಿ ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿಯೂ ಕೂಡ ವಿರೋಧ ಪಕ್ಷದ ಮೇಲೆ ಇದೆ. ಅದನ್ನು ನಾವು ಮಾಡ್ತಾ ಇದ್ದೇವೆ. ಇವರೆಲ್ಲ ಒಂದು ಕಡೆ ನಮ್ಮನ್ನ ಕಾಂಗ್ರೆಸ್ ಪಕ್ಷದ ಶಾಸಕರು ಅಂತೇಳಿ ಮುಖ್ಯಮಂತ್ರಿಗಳು ಭಾವಿಸಿದಂತೆ ಕಾಣ್ತಾರೆ. ನಮ್ಮ ಪ್ರತಿನಿಧಿ ಭೈರಮಂಗಲದಿಂದ ಶರಣು ಹಂಪಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶರಣು ಹಂಪಿ, ಬಿಡದಿ ಟೌನ್ಶಿಪ್ ವಿಚಾರ ಇಲ್ಲಿವರೆಗೂ ರೈತರು ವರ್ಸಸ್ ಸರ್ಕಾರ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಬಟ್ ಹೋದಂತೆಲ್ಲ ಇದು ಬಹಳ ಹೀಟನ್ನು ಪಡೆದುಕೊಳ್ತಾ ಇದೆ. DK ಶಿವಕುಮಾರ್ ವರ್ಸಸ್ HD ಕುಮಾರಸ್ವಾಮಿ ಅನ್ನೋ ರೇಂಜಿಗೆ ಹೋಗ್ತಾ ಇದೆ. ವೈಯಕ್ತಿಕ ನಿಂದನೆಗಳಿಗೂ ಕೂಡ ಕಾರಣ ಆಗ್ತಾ ಇದೆ.
ಖಂಡಿತ ಅರುಣ್, ವೈಯಕ್ತಿಕ ನಿಂದನೆಗಳಿಗೆ ಕಾರಣ ಆಗ್ತಿರೋದು ಯಾವುದು ಅಂದ್ರೆ ಬಹಳ ಪ್ರಮುಖವಾಗಿ ಬಿಡದಿ ಬಳಿ ಇರುವಂತಹ ಟೌನ್ಶಿಪ್ ವಿಚಾರವಾಗಿ ಇದು ನಿಜವಾಗ್ಲೂ ಕೂಡ, ಯಾಕಂದ್ರೆ ನಾನಾ ನೀನಾ ಅನ್ನೋ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಆದ್ರೆ ಇವೆರಡರ ಮಧ್ಯ ರೈತರು ನಿಜವಾಗ್ಲೂ ಕೂಡ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಈಗಾಗಲೇ ಬಿಜೆಪಿ ನಾಯಕರ ನಿಯೋಗ ಏನಿದೆ, ರಾಜ್ಯಾಧ್ಯಕ್ಷ ಮತ್ತು ವಿಪಕ್ಷ ನಾಯಕರೆಲ್ಲರೂ ಕೂಡ ಸೇರಿದಂತೆ ಎಲ್ಲರೂ ಈಗ 4-5 ಗ್ರಾಮಗಳು ಎಲ್ಲಿ ಭೂಸ್ವಾಧೀನ ಆಗ್ತಾ ಇದೆಯಲ್ಲ ಆ ಭೂಸ್ವಾಧೀನ ಆಗ್ತಿರುವಂತಹ ಗ್ರಾಮಗಳಿಂದವೆ ಆ ಗ್ರಾಮಗಳಿಗೆ ಭೇಟಿಯನ್ನ ನೀಡಿ ಗ್ರಾಮದಲ್ಲಿರುವಂತಹ ರೈತರನ್ನ ಮಾತಾಡಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಈಗ ಮೊದಲ ಗ್ರಾಮ ಬೈರಮಂಗಲದಲ್ಲಿ ವಿಸಿಟ್ ಮಾಡಿ ಈಗ ನೆಕ್ಸ್ಟ್ ಗ್ರಾಮಕ್ಕೂ ಕೂಡ ತೆರಳ್ತಾ ಇರೋದು. ಇಲ್ಲಿ ಕೆಲವೊಂದಷ್ಟು ರೈತರು ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ತಾ ಹೋಗ್ತೀನಿ ಏನ್ ಹೇಳ್ತಾರೆ ಅಂತ ಹೇಳಿ. ಯಾವುದೇ ಕಾರಣಕ್ಕೂ ಅಕ್ವೇರಿಯಂ ಅಂತ ಬೇಕಾಗಿಲ್ಲ ನಮಗೆ. 1 ಎಕರೆ ಜಮೀನು ಐತೆ, ರೇಷ್ಮೆ ಐತೆ, ಹಸು ಐತೆ, ಮತ್ತೆ ನಾವು ತರಕಾರಿ ಉದ್ಯೋಗ ಐತೆ. ನಮ್ಗೆ ಯಾವುದೇ ಕಾರಣಕ್ಕೂ ಅಕ್ವೇರಿಯಂ ಬೇಕಾಗಿಲ್ಲ ಸರ್. ನಿಜವಲ್ಲೂ ನಮ್ಗೆ ಎಷ್ಟು ಕಷ್ಟ ಕೊಡ್ತಾ ಇರೋದು ಅಂತ ಅಂದ್ರೆ ಒಂದೊಂದು ನಿಮಿಷಕ್ಕೂ ಜೀವ ತಗೊಳ್ಳೋ ಪರಿಸ್ಥಿತಿ ಮುಂದೈತೆ. ಯಾವುದೇ ಕಾರಣಕ್ಕೂ ನಮ್ಗೆ ಅಕ್ವೇರಿಯಂ ಬೇಡ ಸರ್. ನಿಜವಲ್ಲೂ ಅಷ್ಟು. ತಮ್ದು ಎಷ್ಟು ಎಕರೆ ಇದೆ ಸರ್? ತಾವು ಏನ್ ಹೇಳ್ತೀರಿ ಸರ್? ನಮಗೂ ಅಕ್ವೇರಿಯಂ ಬೇಕಾಗಿಲ್ಲ ಸರ್. ಇಲ್ಲಿ ಎಷ್ಟು ಎಕರೆ ಜಮೀನು ಇದೆ? ಎಲ್ಲ ಕಮ್ಮಿ ಸರ್, ಒಂದು 10 ಗುಂಟೆ 15 ಗುಂಟೆ ಇರೋವು. ನಮಗೂ ಏನು ಅಕ್ವೇರಿಯೇಷನ್ ಬೇಕಾಗಿಲ್ಲ ಸರ್. ನಮ್ಗೆ ಅಕ್ವೇರ್ ಬೇಕಾಗಿಲ್ಲ, ಇರೋದು ಒಂದು ಮನೆ, ಅದು ಅಕ್ವೇರ್ ಮಾಡಿ ನಾವು ಎಲ್ಲೋಗಾನೆ. ಈಗ 1-2.5 ಎಕರೆ ನಾವು ಇದು ಮಾಡ್ತಾ ಇದೀವಿ, ನಮ್ಮ ಹೆಸರಿಗೆ ಇನ್ನೂ ಆಗಿಲ್ಲ. ನಾವೆಲ್ಲ ಎಲ್ಲೋಗಾನೆ ಗೋಮಾಳ ಅಂದ್ಬಿಟ್ಟು ಇದು ಮಾಡ್ಕೊಂಡ್ರೆ ನಾವೆಲ್ಲೋಗಾನೆ ಇನ್ನೂ ಖಾತೆ ಕೊಡೋಕ್ಕೆ ಇದು ಮಾಡ್ತಾ ಇದ್ದಾರೆ. ಅವ್ರು ಒಳಗೆ ಖಾತೆ ಮಾಡಿಸ್ಕೊತಾ ಇದ್ದಾರೆ, ನಮ್ದು ಖಾತೆ ಮಾಡೋಕ್ಕೆ ಇದು ಮಾಡ್ತಾ ಇದ್ದಾರೆ DC. ಏನ್ ಮಾಡೋಣ ನಾವು ಎಲ್ಲೋಗಾನೆ? ನಿಮ್ಮೂರಲ್ಲೇ ಕೆಲವರು ಕೊಡ್ತೀವಿ ಕೊಳಚೆ ನೀರು, ನಮಗೆ ನಿಜವಾಗ್ಲೂ ಕೂಡ ಜೀವನ ಮಾಡಕ್ಕಾಗಲ್ಲ ಅಂತ ಅನ್ನೋರು ಇದ್ದಾರೆ. ಕೊಳಚೆ ನೀರು ಎಲ್ಲಿದೆ? ಶುದ್ಧ ಮಾಡಿಕೊಡ್ಲಿ ಬಿಡಿ. ಕೊಳಚೆ ನೀರು ಯಾವ ಕಾಯಿಲೆನೂ ಇಲ್ಲ, ಏನಿಲ್ಲ. ಈಗ ಅದರಿಂದ ಬದುಕ್ತಾ ಇಲ್ವಾ? ಏನ್ ಸುತ್ತಾಗಿದಾರಾ? ಕೊಳಚೆ ನೀರಿಂದ ಸುತ್ತಾಗಿದಾರಾ? ಸುಮ್ಮನೆ ಕೊಳಚೆ ನೀರು ಇದಕ್ಕೆ ಕನ್ಕುರ್ತ್ ಕಡೆ ಮಾಡ್ಲಿ ಬಿಡಿ. ಅಲ್ಲಿ ಬೇಜಾನು ಬೋರ್ ನೀರ್ ಬೀಳಲ್ಲ, ಆ ಕಡೆ ಬರಡು ಭೂಮಿ ಮಾಡ್ಲಿ ಬಿಡಿ. ಕನ್ಕುರ್ತ್ ಕಡೆ ಮಾಡ್ಲಿ ಬಿಡಿ. ಕನಕಪುರ ಇಲ್ವಾ, ಚನ್ನಪಟ್ಟಣ ಇಲ್ವಾ, ಆ ಕಡೆ ಮಾಡ್ಲಿ. ಉತ್ತರ ಕರ್ನಾಟಕ ಮಾಡ್ಲಿ ಬಿಡಿ. ಅವ್ರ ಜೀವನನು ಇದಾಗುತ್ತೆ. ಉತ್ತರ ಕರ್ನಾಟಕ ಮಾಡಿದ್ರ ಈ ಕಡೆ ಬಂದ್ಬಿಟ್ಟು ವ್ಯವಸಾಯ ಮಾಡ್ತಾರೆ. ವ್ಯವಸಾಯ ಮಾಡೋ ಜಮೀನು ಬಿಜೆಪಿ ನಾಯಕರೆಲ್ಲ ಬಂದ್ ಮಾತಾಡ್ಸಿದ್ರಲ್ಲ ಸರ್, ಏನ್ ಹೇಳಿದ್ರು ಸರ್? ಅವ್ರು ಹೇಳವ್ರೆ ಯಾವುದೇ ಕಾರಣಕ್ಕೂ ಮಾಡಲ್ಲ ಅಂತ ಹೇಳವ್ರೆ. ನೋಡೋಣ, ಅವ್ರಿಗೂ ನೋಡೋಣ. ಕೊಡ್ತೀವಿ ಅಂತ ಹೇಳಿದಾರ? ಕೊಡ್ತೀವಿ, ಅಭಯ ಕೊಟ್ಟವ್ರೆ. ನೋಡೋಣ. ನಮ್ಗೆ ರಾಜಕೀಯ ಬೇಡ, ನಮ್ಗೆ ಬೇಕಾಗಿರೋದು ನಮ್ ಭೂಮಿ ನಮ್ಗೆ ಇನ್ನ ನಮ್ ಖಾತೆ ಒಳಗಿಲ್ಲ, ಏನೂ ಆಗಿಲ್ಲ. ನಾವು ಕೊಟ್ಬಿಟ್ಟು ಏನ್ ಮಾಡೋಣ ಹೇಳಿ? ಈಗ ಅದಕ್ಕೇನ್ ಕೊಡ್ತಾರ ಅನ್ಸರ್? ನಿಮ್ದು ಎಷ್ಟು ಎಕರೆ ಇದೆ ಸರ್? ಏನ್ ಹೇಳ್ತೀರಿ ಸರ್? ನಮ್ದೊಂದು 6 ಎಕರೆ ಜಮೀನಿದೆ. ಇವತ್ತು ನಾನು ಒಂದು 8 ವರ್ಷದಿಂದ ತರಕಾರಿ ಹೊಡಿತಾ ಇದ್ದೀನಿ. ಈ ಸುತ್ತಮುತ್ತ ಒಂದು 8 ಹಳ್ಳಿಲಿ ಇವತ್ತು ಡೈಲಿ 2 ಲೋಡ್ ತರಕಾರಿ ಹೊಡಿತೀನಿ. ಬನಶಂಕರಿಗೆ 2 ಲೋಡ್ ತರಕಾರಿ ಹೊಡೆದ್ರೆ ಒಂದು ಲೋಡ್ ಹೋದ್ರೆ 180 ಮೂಟೆ ಸೌತೆಕಾಯಿ ಬೆಳೀತಾರೆ, 150 ಮೂಟೆ ಇದು 150. ಶರಣು ಹಂಪಿ, ಒಂದ್ ಕಡೆ ರೈತರಿಗೆ ಬೆಂಬಲ, ಈ ಹೋರಾಟಕ್ಕೆ ರೈತರಿಗೆ ಬೆಂಬಲ ರಾಜಕೀಯ ನಾಯಕರುಗಳಿಂದ ಸಿಗ್ತಾ ಇದೆ. ಓಕೆ, ಬಟ್ ರಾಜಕೀಯ ನಾಯಕರು ಎಂಟ್ರಿ ಆಗಿದ್ದಾರೆ ಅಂತಿದ್ದಾಗ ಅಲ್ಲದು ರಾಜಕಾರಣಕ್ಕೆ ಕನ್ವರ್ಟ್ ಆಗೇ ಆಗುತ್ತೆ. ಆ ಪೋಸ್ಟರ್ಗಳು ಸಾಕ್ಷಿಯನ್ನು ಕೊಡ್ತಾ ಇದ್ದಾವೆ ಇದಕ್ಕೀಗ. ಸೊ ಇದು ಮುಂದೆ ಹೇಗೆ ಸಾಗುತ್ತೆ ಅಂತ? ಇಲ್ಲ, ಖಂಡಿತ ಇದು ನಿಮ್ಗೆ ಈ ಹೋರಾಟ ಏನಿದೆ ಒಂದ್ ಕಡೆಗೆ ಅದನ್ನೇ ಹೇಳ್ತಾ ಇರೋದು. ರಾಜಕೀಯ ನಾಯಕರು ತಮ್ಮ ರಾಜಕೀಯ ಉದ್ದೇಶಗಳಿಂದವೆ ಮತ್ತು ಬೆಳವಣಿಗೆ ಏನಿದೆ ಅದರ ಹಿನ್ನೆಲೆಯಲ್ಲಿ ಈ ಹೋರಾಟವನ್ನ ಬಳಕೆ ಮಾಡ್ತಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಪೋಸ್ಟರ್ಗಳನ್ನ ಏನ್ ಅಂಟಿಸಿದ್ರು ಬಿಜೆಪಿ ನಾಯಕರ ನಿಯೋಗ ಏನು ಇವತ್ತು ಬರುತ್ತೆ, ಭೇಟಿ ನೀಡ್ತಾರೆ ಅನ್ನುವಂತ ಸಂದರ್ಭದಲ್ಲಿ JDS ನಾಯಕರು, ಅದರಲ್ಲೂ ಕೂಡ ಎಸ್ಪೆಷಲಿ HD ಕುಮಾರಸ್ವಾಮಿ ಅವರು ಮತ್ತು ಅವರ ಮಿಸಸ್ ಅನಿತಾ ಕುಮಾರಸ್ವಾಮಿ ಅವರು, ಅವರ ಬೇನಾಮಿ ಜಮೀನು ಇಲ್ಲೆಲ್ಲ ಕೂಡ ಇದೆ ಅನ್ನೋ ರೀತಿಯಾದಂತಹ ಪೋಸ್ಟರ್ಗಳನ್ನ ಅಂಟಿಸಿದ್ರು. ಅದಾದ ಅರ್ಧ ಗಂಟೆಗಷ್ಟೇ ಪೋಸ್ಟರ್ಗಳು ಎಲ್ಲವೂ ಕೂಡ ಮಾಯ ಆಗಿದೆ. ಅವುಗಳನ್ನ ಎಲ್ಲವನ್ನು ಕೂಡ ಹುಡುಕುವಂತ ಕಾರಣ ಕೂಡ ಮಾಡಿದ್ವಿ. ಬಿಡದಿ ಎಂಟ್ರೆನ್ಸ್ ಬಳಿಯಲ್ಲಿ NH ರಸ್ತೆ ಏನಿದೆ ಅಲ್ಲಿ ಇದ್ದಂತ ಪೋಸ್ಟರ್ಗಳು ಒಂದೇ ಒಂದು ಪೋಸ್ಟರ್ ಕೂಡ ಇಲ್ಲ, ಎಲ್ಲವೂ ಕೂಡ ಕ್ಲಿಯರ್ ಆಗಿದ್ದಾವೆ. ಬಟ್ ರಾಜಕಾರಣ ಮಾತ್ರ ನಾನಾ ನೀನಾ ಅನ್ನೋ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದೆಲ್ಲದರ ಮಧ್ಯೆ ನಿಜವಾಗ್ಲೂ ಕೂಡ ಸಂಕಷ್ಟ ಅನುಭವಿಸ್ತಾ ಇರೋದು ನಮಗೆ. ಈಗಲೂ ಕೂಡ ರೈತರು ಹೇಳ್ತಾ ಇರೋದು, ನಮಗೆ ಈ ಯಾವ ರಾಜಕೀಯ ನಾಯಕರು ಯಾರು ಕೂಡ ಬೇಡ. ನಾವು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದೀವಿ, ಕೃಷಿ ಮಾಡ್ತಾ ಇದೀವಿ. ಅಷ್ಟು ಮಾಡ್ಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ರೆ ಸಾಕು. ಒತ್ತಾಯಪೂರ್ವಕವಾಗಿ ಜಮೀನನ್ನ ಏನು ಸ್ವಾಧೀನ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅರುಣ್, ಥ್ಯಾಂಕ್ ಯು ಶರಣು ಹಂಪಿ ಡೀಟೇಲ್ಸ್ಗೆ.